ಮಕ್ಕಳಿಗೆ ಈ ಥರ ಟ್ರಾಮಾ ಆದಾಗ ಕೇರ್ ತಗೊಳ್ಳೋಕ್ಕೋಸ್ಕರ ಮಕ್ಕಳದ್ದು ಸಪ್ರೇಟ್ ಎಮರ್ಜೆನ್ಸಿ ಇರಬೇಕು, ಸಪ್ರೇಟ್ ICU ಇರಬೇಕು, ಆಮೇಲೆ ಮಕ್ಕಳಿಗೆ ನೋಡ್ಕೊಳ್ಳೋ ರೀತಿ ಸರ್ಜನ್ಸು ಇರಬೇಕು. ಸೊ ಇದೆಲ್ಲ ಫೆಸಿಲಿಟೀಸ್ ನಮಗೆ ಮಣಿಪಾಲ್ ಯಲಹಂಕ ನಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿ ಸೀರಿಯಸ್ ಮಕ್ಕಳು ಇದ್ದರೆ ನಾವು ಅವ್ರನ್ನ ಪೂರ್ಣ ಥರ ಟ್ರೀಟ್ಮೆಂಟ್ ಮುಗಿಸಿ ಅವ್ರನ್ನ ವಾಸಿ ಮಾಡೋ ರೀತಿ ನಾವು ನೋಡ್ಕೋಬೋದು. ಸರ್ ತಂದೆಯವ್ರು ಹೇಳ್ದಂಗೆ ಈಗ ಯಂಗ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ದುಡ್ಡಿನ ಕಾಳಜಿನೂ ತುಂಬ ಇರುತ್ತೆ ಈ ಥರ ಪ್ರೈವೇಟ್ ಆಸ್ಪತ್ರೆಗೆ ಹೋದಾಗ. ಸೊ ಅದಕ್ಕೆ ಸಪೋರ್ಟ್ ಮಾಡೋಕ್ಕೋಸ್ಕರನೂ ಮಣಿಪಾಲ್ ಫೌಂಡೇಶನ್ ಕಡೆಯಿಂದ ಮಕ್ಕಳಿಗೆ ಪರವಾಗಿ ನಾವು ಫಂಡ್ಸ್ ರೇಸ್ ಮಾಡ್ತೀವಿ. ಯಾವುದೇ ರೀತಿ ಸಪೋರ್ಟ್ ಇದ್ದರೆ ಅದನ್ನು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಸೊ ಎಲ್ಲ ರೀತಿಯಿಂದ ಡಾಕ್ಟರ್ಸ್ ಕಡೆ ಆಗಲಿ, ಆಸ್ಪತ್ರೆ ಕಡೆ ಆಗಲಿ, ಆಮೇಲೆ ಪೇರೆಂಟ್ಸ್ ಸಪೋರ್ಟಿಂದ ಮಕ್ಕಳ ಪರವಾಗಿ ಏನೇ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇದ್ದರೆ ನಮ್ಮದು 60 ಜನದ್ದು ಬರೀ ಮಕ್ಕಳು ಸ್ಪೆಷಾಲಿಟೀಸ್ ಇದ್ದಾವೆ. 60 ಜನ ಡಾಕ್ಟರ್ಸು ಬರೀ ಮಕ್ಕಳಿಗೆ ಸಂಬಂಧಪಟ್ಟು ಸ್ಪೆಷಾಲಿಟೀಸ್ ಇದ್ದಾವೆ. ಅದರಲ್ಲಿ ಸಪ್ರೇಟಾಗಿ ಮಕ್ಕಳು ಎಮರ್ಜೆನ್ಸಿ, ಮಕ್ಕಳು ICU, ಮಕ್ಕಳು ಸರ್ಜನ್ಸು, ನ್ಯೂರೋ ಸರ್ಜನ್ಸು, ಪ್ಲಾಸ್ಟಿಕ್ ಸರ್ಜನ್ಸು, ಜೊತೆಗೆ ಮಕ್ಕಳು ಸಂಬಂಧಪಟ್ಟು ಪಲ್ಮನಾಲಜಿಸ್ಟ್, ಇಮ್ಯುನಾಲಜಿಸ್ಟ್, ಮಕ್ಕಳಿಗೆ ಸಪ್ರೇಟ್ ಕ್ಯಾನ್ಸರ್ ಡಾಕ್ಟರ್ಸು, ಎಲ್ಲ ರೀತಿ ಸ್ಪೆಷಾಲಿಟೀಸು ಒಂದೇ ಜಾಗದಲ್ಲಿರೋದ್ರಿಂದ ಯಾವುದೇ ಮಗುಗೆ ಯಾವುದೇ ರೀತಿ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ನಾವು ನೋಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇದ್ದೀವಿ.